ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಜಾಬ್ ಬಂದಿದೆ. ಅದು ಯಾವುದಪ್ಪ ಅಂತಂದರೆ FCI ಅಂತಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಇದರಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನೆ ಮತ್ತು ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಪೋಸ್ಟ್ ಇವೆ ಮತ್ತು ಅಪ್ಲಿಕೇಶನ್ ಯಾವಾಗ ಹಾಕಿಬಿಡ್ತಾನೆ ಅಂತ ನೋಡೋದಾದ್ರೆ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜೀನಿಯಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಮಾಡಿ. ಬನ್ನಿ ಈ ಜಾಬ್ಗೆ ತಿಳಿದುಕೊಳ್ಳೋಣ. ಈ FCI ರಿಕ್ರೂಟ್ಮೆಂಟ್ 2024 ಎಷ್ಟು ಪೋಸ್ಟ್ ಕರೆದಿದ್ದಾನೆ ಅಂತಂದರೆ 15,465 ಅಂದರೆ ಎಕ್ಸ್ಪೆಕ್ಟೆಡ್ ಆಗಿ ಕರೆದಿದ್ದಾನೆ. ಇದು ಅಪ್ಲಿಕೇಶನ್ ಯಾವ ಥರ ಇರುತ್ತಪ್ಪ ಅಂತಂದರೆ ಆನ್ಲೈನ್ ಮೇಲೆ ಇರುತ್ತೆ. ಮತ್ತು ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ವೇಕೆನ್ಸಿ ಇವೆ ಅಂತ ನೋಡೋದಾದರೆ ಕೆಟಗರಿ 1 ಅವರಿಗೆ 131 ವೇಕೆನ್ಸಿ ಇವೆ ಮತ್ತು ಕೆಟಗರಿ 2 ಅವರಿಗೆ 649 ವೇಕೆನ್ಸಿ ಇವೆ ಮತ್ತು ಕೆಟಗರಿ 3 ಅಂದರೆ ಅವರಿಗೆ 2,453 ವೇಕೆನ್ಸಿ ಇವೆ ಮತ್ತು ಕೆಟಗರಿ 4 ಅವರಿಗೆ 6,232 ಪೋಸ್ಟ್ ಇವೆ. ಟೋಟಲ್ ಆಗಿ 15,465 ಪೋಸ್ಟ್ ಕರೆದಿದ್ದಾನೆ. ಅಂದರೆ FCIದಲ್ಲಿ ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಒಂದು 18 ಇರಲೇಬೇಕು ಮತ್ತು ಅಪ್ಪರ್ ಏಜ್ ಲಿಮಿಟ್ ನೋಡೋದಾದರೆ 28 ವರ್ಷ ಒಳಗೆ ಇರಬೇಕು. ಮತ್ತು ಮ್ಯಾನೇಜರ್ ಹಿಂದಿ ಅವರಿಗೆ 35 ವರ್ಷ ಇರಬೇಕು. ಜೂನಿಯರ್ ಇಂಜಿನಿಯರ್ ಅವ್ರಿಗೆ 28 ವರ್ಷಗಳ ಒಳಗಡೆ ಇರಬೇಕು ಮತ್ತು ಸ್ಟೆನೋ ಗ್ರೇಡ್ 2 ಅವ್ರಿಗೆ 25 ವರ್ಷ ಇರಲೇಬೇಕು ಮತ್ತು ಟೈಪಿಸ್ಟ್ ಹಿಂದಿ 25 ವರ್ಷ ಮತ್ತು ವಾಚ್ಮ್ಯಾನ್ 25 ವರ್ಷ. FCI ಅಸಿಸ್ಟೆಂಟ್ ಗ್ರೇಡ್ 3 27 ವರ್ಷ ಮತ್ತು ಅಸಿಸ್ಟೆಂಟ್ ಗ್ರೇಡ್ 3 ಹಿಂದಿ ಅವ್ರಿಗೆ 28 ವರ್ಷ ಏಜ್ ಲಿಮಿಟ್ ಇಟ್ಟಿರ್ತಾರೆ. ಮತ್ತು FCI ಏಜ್ ರಿಲ್ಯಾಕ್ಸೇಷನ್ ಫಾರ್ ವೇರಿಯಸ್ ಪೋಸ್ಟ್ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರಲ್ಲಿ ವಯಸ್ಸಿನ ಮಿತಿ ನೋಡೋದಾದರೆ ಎಷ್ಟು ಅಂದರೆ ಸಡಿಲಿಕೆ ಕೊಟ್ಟಿದ್ದಾರಪ್ಪ ಅಂತಂದರೆ OBC ಅವರಿಗೆ 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ನಂತರ SC ST ಅವರಿಗೆ 5 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಮತ್ತು PWD ಜನರಲ್ ಅವರಿಗೆ 10 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ ಮತ್ತು PWD OBC ಅವರಿಗೆ 13 ವರ್ಷ ಮತ್ತು PWD SC ST ಅವರಿಗೆ 15 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಮತ್ತು ಡಿಪಾರ್ಟ್ಮೆಂಟಲ್ FCI ಎಂಪ್ಲಾಯೀಸ್ ಅವ್ರಿಗೆ ಕೂಡ ಅಪ್ ಟು 50 ಇಯರ್ಸ್ ಅಂದರೆ 50 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಈ FCI 2024 ಅಪ್ಲಿಕೇಶನ್ ಅಂತ ಫೀ ಎಷ್ಟಿರುತ್ತಪ್ಪ ಅಂತಂದರೆ URR OBC ಮತ್ತು EWS ಅವರಿಗೆ 800 ರೂಪಾಯಿ ಫೀ ಇರುತ್ತೆ ಮತ್ತು SC ST ಮತ್ತು PWD ಫಿಮೇಲ್ ಅವರಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರಲ್ಲಿ ಹೇಗೆ ಸೆಲೆಕ್ಷನ್ ಮಾಡ್ಕೋತಾರಪ್ಪ ಅಂತಂದರೆ ಫಾರ್ ಮ್ಯಾನೇಜರ್ ಹಿಂದೆ ಅವರಿಗೆ ಆನ್ಲೈನ್ ಕಂಪ್ಯೂಟರ್ ಬೇಸ್ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಕೂಡ ಇರುತ್ತೆ. ಮತ್ತು ಫಾರ್ ಮ್ಯಾನೇಜರ್ ಅದರಲ್ಲಿ ಜನರಲ್ ಆರ್ ಡೆಪ್ಯೂಟ್ ಆರ್ ಮೂಮೆಂಟ್ ಅಕೌಂಟ್ಸ್ ಟೆಕ್ನಿಕಲ್ ಸಿವಿಲ್ ಇಂಜಿನಿಯರ್ ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಯಾವ ಥರ ಸೆಲೆಕ್ಷನ್ ಪ್ರೊಸೀಜರ್ಪ್ಪ ಅಂತಂದರೆ ಆನ್ಲೈನ್ ಕಂಪ್ಯೂಟರ್ ಬೇಸ್ ಟೆಸ್ಟ್ ಇರುತ್ತೆ, ನಂತರ ಇಂಟರ್ವ್ಯೂ ಕೂಡ ಇರುತ್ತೆ, ನಂತರ ಟ್ರೈನಿಂಗ್ ಇರುತ್ತೆ. ಮತ್ತು ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರಿಗೆ ಎಷ್ಟು ಅಂದರೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಮತ್ತು ಯಾವಾಗ ಡೇಟ್ ಮುಗಿಯುತ್ತೆ ಅಂತ ನೋಡೋದಾದರೆ FCI ರಿಕ್ರೂಟ್ಮೆಂಟ್ 2020 ನೋಟಿಫಿಕೇಶನ್ ಅಂದರೆ ಇದೇ ತಿಂಗಳು ಕೊಟ್ಟಿದ್ದಾರೆ. ಅಂದರೆ ನವಂಬರ್ ಡಿಸೆಂಬರಲ್ಲಿ 2024ರಲ್ಲಿ ಬಂದಿದೆ. ಮತ್ತು FCI ರಿಕ್ರೂಟ್ಮೆಂಟ್ ಅಪ್ಲೈ ಸ್ಟಾರ್ಟ್ ಅಂದರೆ ಇನ್ನೂ ಬಿಟ್ಟಿಲ್ಲ. ಅದೇನಾದ್ರು ನಂತರ ಬಿಟ್ಟರೆ ನಾನು ನಮ್ಮ ಚಾನಲ್ಗೆ ವಿಡಿಯೋ ಹಾಕ್ತೀನಿ ಮತ್ತು ಹೇಗೆ ಅಪ್ಲಿಕೇಶನ್ ಆಗೋದು ಅಂತ ಕೂಡ ಹೇಳ್ತೀನಿ. ಮತ್ತು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇಟ್ಟಿರ್ತೀನಿ, ಅಂದರೆ ಅಫಿಷಿಯಲ್ ವೆಬ್ಸೈಟ್ ಇಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಹಾಕ್ಬೋದು. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ಪ್ಲೀಸ್.